ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗಿ 7ನೇ ವಾರ ಕೂಡ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. 7ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು 10 ಜನ ನಾಮಿನೇಟ್ ಆಗಿರುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಈ 10 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಈ ವಾರ ಖಂಡಿತವಾಗಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತಲೇ ಹೇಳ್ಬೋದು. ಆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಎಂಬುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮಾತ್ರ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ವಾರ 10 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ಯಾರು ಹೊರಗಡೆ ಹೋಗ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈ ವಾರದಲ್ಲಿ ತುಂಬಾ ಕೇವಲ 3 ಜನರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್ ಆಗಿರಲಿ, ಅದರ ಜೊತೆಗೆ ಚೈತ್ರ ಕುಂದಾಪುರ ಹಾಗೆ ಐಶ್ವರ್ಯ, ಈ 3 ಜನರು ಕೂಡ ನಾಮಿನೇಟ್ ಆಗಿಲ್ಲ. ಉಳಿದಂಥ 10 ಜನರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ನೋಡ್ತಾ ಹೋಗೋದಾದರೆ ಹನುಮಂತು ಆಗಿರಲಿ, ಗೌತಮಿ ಜಾಧವ್, ಭವ್ಯ ಗೌಡ, ಮೋಕ್ಷಿತಾ ಪೈ, ಶಿಶಿರ್ ಇವರೆಲ್ಲರೂ ಕೂಡ ವೋಟಿಂಗ್ ರಿಸಲ್ಟಲ್ಲಿ ಕೂಡ ಟಾಪಲ್ಲಿ ಇರುವ ಕಾರಣ ಇವರು ಯಾವುದೇ ಕಾರಣಕ್ಕೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವುದಿಲ್ಲ ಸ್ನೇಹಿತರೆ. ಇನ್ನು ಧನರಾಜ್ ಆಚಾರ್ಯ ಆಗಿರಲಿ, ಅದರ ಜೊತೆಗೆ ಅನುಷಾ ಹಾಗೆ ಗೋಲ್ಡ್ ಸುರೇಶ್, ಇವರು 3 ಕೂಡ ಬಾಟಮ್ 3ಯಲ್ಲಿರುವಂಥ 3 ಜನ ಸ್ಪರ್ಧಿಗಳು ಸ್ನೇಹಿತರೆ. ಈ 3 ಪೈಕಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರ ಹೋಗ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ 3ರಲ್ಲಿ ಯಾರು ಹೋಗ್ತಾರೆ ಅಂತ ಅನಲೈಸಿಸ್ ಮಾಡ್ತಾ ಹೋಗೋದಾದರೆ ಸ್ನೇಹಿತರೆ, ಧನರಾಜ್ ಆಚಾರ್ಯ ಅವರ ಈ ವಾರದ ಎಫರ್ಟ್ ಆಗಿರಲಿ, ಅವರ ಒಂದು ಸ್ಕ್ರೀನ್ ಸ್ಪೇಸ್ ಅಂತಾರೆ ಏನಂತ ಕರೀತಾರೆ, ಅದರಲ್ಲಿ ತುಂಬಾ ಚೆನ್ನಾಗಿ ಈ ವಾರ ಕಾಣಿಸಿಕೊಂಡು ಸ್ನೇಹಿತರೆ ಅವರು ಈ ವಾರ ಹೋಗುವಂಥ ಸಾಧ್ಯತೆ ತುಂಬಾ ಅಂದರೆ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಇನ್ನು ಉಳಿದಂತೆ ನೋಡ್ತಾ ಹೋಗೋದಾದರೆ ಅನುಷಾ ಮತ್ತು ಗೋಲ್ಡ್ ಸುರೇಶ್ ಅವರು ಕೂಡ ಈ ವಾರ ಅತಿ ಹೆಚ್ಚು ಡೇಂಜರ್ ಝೋನಲ್ಲಿರುವಂಥ ಇಬ್ಬರು ಸ್ಪರ್ಧಿಗಳು ಸ್ನೇಹಿತರೆ. ಅದರಲ್ಲಿ ಇವರಿಬ್ಬರಲ್ಲಿ ಕೂಡ ಕಂಪೇರ್ ಮಾಡಲಿಕ್ಕೆ ಹೋದಾಗ ಅನುಷಾ ಅವರ ಒಂದು ಗ್ರಾಫ್ ಎವರೇಜ್ ಆಗಿ ಮೊದಲನೇ ದಿನದಿಂದಲೂ ಇಲ್ಲಿವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಮೇಲೆ ಹೋಗ್ತಾ ಇದೆ ಸ್ನೇಹಿತರೆ. ಆದರೆ ಗೋಲ್ಡ್ ಸುರೇಶ್ ಅವ್ರದ್ದು ಈ ಕಡೆ ಮೇಲೂ ಇಲ್ಲ, ಈ ಕಡೆ ಕೆಳಗೂ ಇಲ್ಲ, ಒಂದೇ ರೀತಿಯಾಗಿ ಅವರ ಗ್ರಾಫ್ ಹೋಗ್ತಾ ಇದೆ. ಈ ಕಡೆ ಅತಿ ಹೆಚ್ಚು ಕೂಡ ಅವರು ಕಾಣಿಸಿಕೊಳ್ಳುವುದಿಲ್ಲ, ಅದರ ಜೊತೆಗೆ ಅತಿ ಕಡಿಮೆ ಕೂಡ ಅವರು ಕಾಣಿಸಿಕೊಳ್ಳುವುದಿಲ್ಲ ಸ್ನೇಹಿತರೆ. ಒಂದು ಎವರೇಜ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ ಮನೆಗೆ ಅವರಿಂದ ಯಾವುದೇ ರೀತಿಯಾಗಿ TRP ಬರ್ತಾ ಇದೆಯಾ, ಅವರಿಂದ ಒಂದು ಗೇಮ್ಗೆ ಯಾವುದಾದ್ರೂ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದರೆ ಯಾವುದೇ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಸ್ನೇಹಿತರೆ. ಅದರಲ್ಲಿ ಈ ವಾರದಲ್ಲಿ ಒಂದು ಅತಿ ಹೆಚ್ಚು ಡೇಂಜರ್ ಝೋನಲ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವರು ಇದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಹೋಗಬೇಕು ಇವರಿಬ್ಬರ ಪೈಕಿ ಯಾರು ಹೊರ ಹೋಗ್ತಾರೆ ಅಂತ. ಅದರ ಜೊತೆಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಥರ ಒಂದು ಸ್ಟ್ರಾಂಗ್ ಸ್ಪರ್ಧಿ ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ಒಂದು ಅನಲೈಸಿಸ್ ಮಾಡಿದಾಗ ಒಟ್ಟು ನಾಮಿನೇಟ್ ಆಗಿರುವಂಥ 10 ಜನರ ಪೈಕಿ ಈ ವಾರ ಗೋಲ್ಡ್ ಸುರೇಶ್ ಅವರು ಹೊರ ಹೋಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಯಾರು ಕನ್ಫರ್ಮ್ ಆಗಿ ಹೊರಗೆ ಹೋಗಿದ್ದಾರೆ ಅನ್ನೋ ಒಂದು ವಿಷಯ ತಿಳಿದ ಕೂಡಲೇ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.